ಹಲೋ ಸ್ನೇಹಿತರೆ, ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತುಂಬಾ ಹಾರ್ವೆಸ್ಟಿಂಗ್ ಬಂದಿದೆ ವೆಜಿಟೇಬಲ್ಸ್ ಎಲ್ಲ. ಸೊ ಬನ್ನಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಟೊಮೆಟೊನ ಕಿತ್ಕೊಂಡು ಬಿಡ್ತೀನಿ. ಟೊಮೆಟೊ ತುಂಬಾ ಬಿಟ್ಟಿದೆ. ಅಲ್ಲಿ ಚಿಕ್ಕದೊಂದು ಬಿಟ್ಟಿದೆ ನೋಡಿ. ಇದನ್ನ ಯಾವುದೂ ಕಿತ್ತಾಕಬೇಕಾಗಿತ್ತು, ಬಟ್ ಹಂಗೆ ಬಿಟ್ಟಿದ್ದೀನಿ ಗಿಡನ. ಸೊ ಇಷ್ಟು ಟೊಮೆಟೊ ಸಿಕ್ಕೈತೆ. ಇದನ್ನು ನೋಡಿ ಇಟ್ಟು ಬದನೆಕಾಯನ್ನ ಕಿತ್ಕೊಳ್ತೀನಿ. ಇದು ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ವಲ್ಪ ದಪ್ಪ ಇತ್ತು, ಇಷ್ಟು ದಪ್ಪ ಇತ್ತು. ಈಗೆಲ್ಲ ಒಂದು ಸ್ವಲ್ಪ ಗಿಡಕ್ಕೆ ವಯಸ್ಸಾಯ್ತಲ್ಲ, ಒಂದು ಸ್ವಲ್ಪ ಚಿಕ್ಕ ಚಿಕ್ಕದು ಬಿಟ್ಟಿದೆ. ಬಟ್ ನೋ ಪ್ರಾಬ್ಲಮ್. ಅಷ್ಟೇ ಬಿಟ್ಟೈತೆ, ಏನು ಬಿಡ್ತಾನೇ ತಪ್ಪಾಗಿದೆ. ಗಿಡ ತುಂಬ ಬಿಟ್ಟೈತೆ. ಏನು ಬಿಡ್ದಂಗೆ ಎಲ್ಲ ಹಾರ್ವೆಸ್ಟಿಂಗ್ ಮಾಡಿಬಿಟ್ಟೆ. ಕೆಳಗಡೆ ಕೂಡ ಬಿಟ್ಟಿದೆ. ಪರ್ಪಲ್ ಕಲರ್ ಬರ್ತೀನಿ ಇದೆ, ಪರವಾಗಿಲ್ಲ. ಒಂದು ಸ್ವಲ್ಪ ದಪ್ಪ ಇದೆ, ದಪ್ಪನೇ ಬಂದಿದೆ, ಪರವಾಗಿಲ್ಲ. ನೋಡಿ ಎಷ್ಟು ದಪ್ಪ ಇದೆ ಕಾಯಿ. ಸೊ ಅಷ್ಟೇ ಅನಿಸುತ್ತೆ. ಇದರಲ್ಲಿ 3 ಕಾಯಿ ಸಿಕ್ತು. ಇನ್ನೂ ಇದೆ, ಅಲ್ಲಿ ಒಂದೆರಡು ಇದ್ದಂಗಿದೆ. ನೋಡೋಣ. ಇದಕ್ಕೂ ಟೈಮ್ ಆಯಿತು, ವಯಸ್ಸಾಯಿತು. ಇದನ್ನೆಲ್ಲ ಕಿತ್ತಿ ಹೊಸ ಗಿಡ ಇಕ್ಕನ್ನ ಅಂತ ಡಿಸೈಡ್ ಮಾಡಿದ್ದೀನಿ. ಟೈಮ್ ಸಿಕ್ಕಾಗ ಮಾಡ್ತೀನಿ. ನೋಡಿ ಇಷ್ಟು ಅಲ್ಲಿ ಇನ್ನೂ ಒಂದು ಚಿಕ್ಕದಿದೆ, ಅದು ಕಿತ್ಕೊಂಡ್ಬಿಡಿ. ಇದು ಮರಿ ಮತ್ಬಿಟ್ಟಿದ್ದೆ, ಅದನ್ನು ಹಾಕೊಂಡೆ. ಆ ಗಿಡದಲ್ಲಿ 2 ಇದೆ. ಬಿಟ್ಟಿದೆ. ಇದು ಸ್ವಲ್ಪ ಹಣ್ಣಾಗ್ಬಿಟ್ಟಿದೆ, ಅದಕ್ಕೆ ಬೇಡ, ಹಂಗೆ ಬಿಟ್ಬಿಡ್ತೀನಿ ಅದನ್ನು. ಇದು ಹಣ್ಣಾಗೈತೆ, ಬಿಟ್ಬಿಡ್ತೀನಿ. ಸೊ ಇಷ್ಟು ಕಾಯಿ ಸಿಕ್ತು. ಇದನ್ನು ಇಲ್ಲಿ ಇಡ್ತೀನಿ. ಬನ್ನಿ ಸ್ನೇಹಿತರೆ, ಮೆಣಸಿನ್ಕಾಯಿನ ಹಾರ್ವೆಸ್ಟಿಂಗ್ ಮಾಡೋಣ. ಮೆಣಸಿನ್ಕಾಯಿ ಇದೆಲ್ಲ ಹಾಕ್ತೀನಿ. ಹೊಸದೇ ಎತ್ಕೊಂಬಿಡಿ ಬುಟ್ಟಿ. ನೋಡಿ ಎಲ್ಲ ಕಿತ್ಕೊಂಬಿಡಿ, ಹಣ್ಣಾಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಹಣ್ಣಾಗ್ತಾಯಿದೆ. ತುಂಬ ದಿವಸ ಆಗಿ ಬಿಟ್ರಿ, ಯಾಕಂದರೆ ನಮ್ಗೆ ಬೇಕಾಗಿರೋದಕ್ಕಿಂತ ಜಾಸ್ತಿನೇ ಬಿಟ್ಟಿದೆಯಲ್ವ ಕಾಯಿ. ಸೊ ಅದಕ್ಕೇನು ಮಾಡ್ತೀವಿ, ನಾವು ಅಷ್ಟು ಕಿತ್ಕೊಂಡಿಲ್ಲ. ಸೊ ಎಲ್ಲ ಹಣ್ಣಾಗ್ತಾಯಿದೆ. ಸೊ ಏನು ಮಾಡ್ತೀನಿ, ಎಲ್ಲ ಕಿತ್ಕೊಳ್ತಿರ್ತೀನಿ. ಹಣ್ಣು ಆಗಿರೋದನ್ನು ಕಿತ್ಕೊಳ್ತೀನಿ, ಕಾಯಿನೂ ಕಿತ್ಕೊತೀನಿ. ಆಮೇಲೆ ತುಂಬ ಜನ ಕೇಳ್ತಾಯಿದ್ರಿ, ಈಗ ನಾವು ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ಕೊಬೇಕು ಅಂತಂದರೆ ತುಂಬ ಈಸಿ ಇರೋ ಗಿಡಗಳು ಯಾವ್ಯಾವ್ದು ಬೆಳೆಸ್ಬೇಕು, ಸ್ವಲ್ಪ ಸಜೆಸ್ಟ್ ಮಾಡಿ ಅಂತ ಕೇಳ್ತಾಯಿದ್ರಿ. ಸೊ ನೀವೇನೋ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸೊಪ್ಪುಗಳಿಂದ ಸ್ಟಾರ್ಟ್ ಮಾಡಿ. ಸೊಪ್ಪುಗಳೆಲ್ಲ ಸ್ವಲ್ಪ ಈಸಿ ಬೆಳೆಯೋದು, ಸಾಯಿಲ್ ಹೆಂಗಿದ್ರು ಕೂಡ ಬರುತ್ತೆ. ಎಲ್ಲದಕ್ಕಿಂತ ಈಸಿಯಾಗಿ ಬೆಳಿಬೋದು ಅಂತಂದರೆ ಮೆಂತ್ಯ ಸೊಪ್ಪು. ಸುಮ್ಮನೆ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಬೀಜ ಹಾಕ್ಬಿಟ್ಟು ಸಾಕು, ಗಿಡ ಬಂದ್ಬಿಡುತ್ತೆ. ನಿಮ್ಮ ಕಿಚನಲ್ಲಿ ಸಿಗುತ್ತಲ್ವ, ಅದೇ ಮೆಂತ್ಯ ಕಾಳು ತಂದುಬಿಟ್ಟು ಉಣ್ಕೊಂಡ್ರೆ ಆರಾಮಾಗಿ ಬರುತ್ತೆ. ಕೆಳಗಡೆ ಒಂದು ಬಿದ್ದೋಗಿದೆ, ಎತ್ಕೊಳ್ತೀವಿ. ಸೊ ಆಲ್ಮೋಸ್ಟ್ ನೋಡಿ, ನಾವು ಎಲ್ಲ ಗಿಡದಲ್ಲೂ ಬೆಳ್ತಿರೋ ಮೆಣಸಿನ್ಕಾಯಿ ಎಲ್ಲ ಕಿತ್ಕೊಂಡಿದ್ದೀರಿ. ಒಂದು ಅರ್ಧ KGಗಿಂತ ಮೇಲೇ ಇದೆ. ಆಲ್ಮೋಸ್ಟ್ ಅರ್ಧ KG ಅಷ್ಟು ಮೆಣಸಿನ್ಕಾಯಿ ಸಿಕ್ಕಿದೆ. ಸೊ ನೆಕ್ಸ್ಟು ಇನ್ನೊಂದು ಹಾರ್ವೆಸ್ಟಿಂಗ್ ಮಾಡ್ತೀನಿ. ಸೊಪ್ಪು ಇದು ನೀವು ವಿಡಿಯೋ ನೋಡಿರ್ಬೋದು, ರೀಸೆಂಟಾಗಿ ಹಾಕಿದ್ದು. ಆಲ್ಮೋಸ್ಟ್ ಎಲ್ಲ ಬಂದಿದೆ. ಸೊಪ್ಪು ರೀಸೆಂಟಾಗಿ ಹಾಕಿದ್ದು ವಿಡಿಯೋ ಕೂಡ ಮಾಡಿದ್ದೀರಿ. ಸೊ ಇದನ್ನೇನು ಮಾಡ್ತೀನಿ, ನಾನು ಬೇರೆ ಸಮೇತ ಕಿತ್ಬಿಡ್ತೀನಿ. ಯಾಕಂದರೆ ಇದು ಬೆಳೆಯೋದು ಈಸಿ. ಇನ್ನೊಂದು ಸತಿ ಹಾಕೊಂಡ್ರೆ ಆಯಿತು. ನೋಡೋಣ ಎಷ್ಟು ಸಿಗುತ್ತೆ ಸೊಪ್ಪು. ಎಷ್ಟು ಸಿಗ್ಬೋದು, ಒಂದು 2 ಕಟ್ ಸಿಗುತ್ತಾ? ಸಿಗ್ಬೋದು.
ಸೊ ನೋಡಿ ಇಷ್ಟೊಂದು ಮೆಂತ್ಯ ಸೊಪ್ಪು ಸಿಕ್ಕೈತೆ, ಮತ್ತು ದಂಟು ಸೊಪ್ಪು ಇಷ್ಟು ಸಿಕ್ಕಿದೆ. ಇದೇನು ಕಿತ್ತೋದೇನು ತೋರಿಸಿಲ್ಲ, ಸೊ ಪರವಾಗಿಲ್ಲ ತುಂಬಾ ಸಿಕ್ಕಿದೆ. ನೋಡಿ ಇಷ್ಟು ಇವತ್ತಿನ ಹಾರ್ವೆಸ್ಟಿಂಗ್. ಮತ್ತು ಬನ್ನಿ ತೋರಿಸ್ತೀನಿ ಇನ್ನೊಂದು. ಇಲ್ಲಿ ನೋಡಿ ಯಾವ ಥರ ಬಿಟ್ಟಿದೆ. ಇದನ್ನ ಊಟಿ ಆ್ಯಪಲ್ ಅಂತಾರೆ. ಇನ್ನೊಂದಿನ ಹೆಸರು ಇದೆ ಇದಕ್ಕೆ, ಏನಂತ ನೆನಪು ಬರ್ತಾ ಇಲ್ಲ. ಆ್ಯಪಲ್ ಬೇರ್ ಅಂತ ಹಾಕಿದ್ರು. ನೋಡಿ ಎಷ್ಟು ಕಾಯಿ ಇದೆ ನೋಡಿ. ಏನಿಲ್ಲ ಅಂದ್ರೆ ಒಂದು 5 kg ಇದೆ ಗಿಡದಲ್ಲಿ. ಇನ್ನೂ 5 kgಗಿಂತ ಜಾಸ್ತಿನೇ ಇದೆ ಅನಿಸುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು, ಇದು ಮನಾಲಿ ಚೆರಿ ಬಿಟ್ಟಿದೆ, ತುಂಬಾ ಬಿಟ್ಟಿದೆ ಮನಾಲಿ ಚೆರಿ, ಇನ್ನೂ ಹಣ್ಣಾಗಿಲ್ಲ. ಸೊ ಇದು ಇನ್ನೂ ಸ್ವಲ್ಪ ಒಂದು 1 month ಒಳಗಡೆ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಇನ್ನೇ ಆಗೋಗುತ್ತೆ ಒಂದು ಸ್ವಲ್ಪ ಐಡಿಯಾ ಇಲ್ಲ. ಸ್ಟಾರ್ ಫ್ರೂಟ್ ನೋಡೋದು ನೋಡಿ, ಸ್ಟಾರ್ ಫ್ರೂಟ್ ಯಾವ ಥರ ಬರುತ್ತೆ. ಗಿಡ ತುಂಬ ಬರೀ ಸ್ಟಾರ್ ಫ್ರೂಟೇ ಇದೆ ನೋಡಿ, ಫುಲ್ಲು ದೊಡ್ಡದೇ ಬಿಟ್ಟಿದೆ, ಇನ್ನೂ ಹೂವು ಆಗ್ತಾಯಿದೆ. ಮತ್ತು ಇಲ್ಲಿ ನೋಡ್ಬೋದು ಸೀತಾಫಲನೂ ಬರ್ತಾ ಇದೆ. ಇನ್ನೊಂದು ಇದಕ್ಕೆ ಬೀಜ ಆಗೋದು ಬಿಟ್ಟಿದ್ದೀರಿ. ಆಮೇಲೆ ಇಲ್ಲಿ ನೋಡಿ ಕಬ್ಬು ಯಾವ ರೀತಿ ಬಂದಿದೆ. ಆಮೇಲೆ ಇಲ್ಲಿ ನೋಡ್ಬೋದು ದಾಳಿಂಬೆ ನೋಡಿ ಯಾವ ರೀತಿ ಬಂದಿದೆ. ಇದು ಆಲ್ಮೋಸ್ಟ್ ಆಗಿದೆ, ತುಂಬ ದೊಡ್ಡದೇ ಇದೆ, ಆಲ್ಮೋಸ್ಟ್ ಆಗಿದೆ. ಆದ್ರೂ ಇರಲಿ ಅಂತ ಬಿಟ್ಟಿದ್ದೀನಿ ನೋಡಿ. ಇಲ್ಲೊಂದು ಇಲ್ಲಿ ಆಲ್ಮೋಸ್ಟ್ ಗಿಡದಲ್ಲೇ ಒಂದು 8-10 ಕಾಯಿ ಇದೆ ನೋಡಿ. ಏನೋ ಮೇಲೆ ಹುಳ ತಿಂದ್ಬಿಟ್ಟಿದೆ, ಬಟ್ ಏನು ಕೆಟ್ಟೋಗಿಲ್ಲ, ಚೆನ್ನಾಗೇ ಇದೆ. ಅಲ್ಲೂ ಇದೆ ಚೆನ್ನಾಗಿ ಗಿಡ ತುಂಬ ಬಿಟ್ಟಿದೆ. ಇಲ್ಲಿ ಕೂಡ ಇಲ್ಲಿ ಕೂಡ ಇದೆ. ಸೊ ನೆಕ್ಸ್ಟು ಇವನ್ನೆಲ್ಲನೂ ಹಾರ್ವೆಸ್ಟಿಂಗ್ ಮಾಡುವಾಗ ವಿಡಿಯೋ ಮಾಡ್ತೀನಿ. ಇದನ್ನು ಹಾರ್ವೆಸ್ಟಿಂಗ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ, ಯಾವಾಗ ಹಣ್ಣಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗನೆ ಹಣ್ಣು ಆಗುತ್ತೆ, ಆಗಿದ ತಕ್ಷಣ ವಿಡಿಯೋ ಮಾಡ್ತೀನಿ. ಸೊ ನಿಮಗೇನು ಅನಿಸ್ತು ಈ ಗಿಡ ನೋಡಿದ್ಮೇಲೆ? ಇಷ್ಟೊಂದು ಕಾಯಿ ಬಿಟ್ಟಿದೆಯಾ, ಏನು ಅನಿಸ್ತು? ಇದು ಎಲ್ಲದರಲ್ಲೂ ಕಾಯಿ ಬಿಟ್ಟಿದೆಯಲ್ಲ, ನಿಮ್ಗೇನು ಅನಿಸ್ತು ಅಂತ ಕೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇದೇ ಥರದ ವೀಡಿಯೋಸ್ಗಾಗಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ನೋಡ್ತೀನಿ. ಅಲ್ಲಿವರೆಗೂ ಪೀಸ್.